ತವರಲ್ಲೇ ಬಹಿಷ್ಕಾರದ ಪದ್ಧತಿ ಇನ್ನೂ ಕೂಡ ಜೀವಂತವಾಗಿದೆ. ಜಾಗದ ವಿಷಯಕ್ಕೆ ಕಿರಿಕ್ ಮಾಡ್ತಿದ್ದ ಊರಿನವರು ವೃದ್ಧ ದಂಪತಿಯನ್ನ ಊರಿಂದನೇ ಹೊರಹಾಕಿದ್ದಾರಂತೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಸಿಎಂ ತವರಲ್ಲೇ ಜೀವಂತವಾಗಿದೆ ಸಾಮಾಜಿಕ ಬಹಿಷ್ಕಾರ. ತುಂಡು ಭೂಮಿಗಾಗಿ ಕಿರಿಕ್, ವೃದ್ಧ ದಂಪತಿಗೆ ಟಾರ್ಚರ್. ಕಾಲ ಬದಲಾಗಿದೆ, ಜನರ ಮನಸ್ಥಿತಿಯೂ ಬದಲಾಗಿದೆ. ಅರಳಿಕಟ್ಟೆಯ ಪಂಚಾಯಿತಿ ದರ್ಬಾರ್ ಕೂಡ ಕಮ್ಮಿಯಾಗಿದೆ. ಸಮಸ್ಯೆ ಅಂತ ಬಂದ್ರೆ ಕೋರ್ಟ್, ಕಾನೂನು ಅಂತ ಹೋಗೋರೇ ಜಾಸ್ತಿ. ಆದರೆ ಕೆಲವೊಂದು ಹಳ್ಳಿಗಳಲ್ಲಿ ಈಗಲೂ ಬಹಿಷ್ಕಾರ ಅನ್ನೋ ಪದ್ಧತಿ ಜೀವಂತವಾಗಿವೆ. ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡುವುದಕ್ಕೆ ಅಂತ ಕಾನೂನಿದೆ. ಮೋಸವಾಗಿದ್ರೆ ನ್ಯಾಯ ಕೇಳುವುದಕ್ಕೆ ಕೋರ್ಟ್ ಸಹ ಇದೆ. ಆದರೆ ಹಳ್ಳಿಗಳಲ್ಲಿ ಊರಿನ ಮುಖಂಡರು ಹೇಳಿದ್ದೇ ನ್ಯಾಯ, ಆಡಿದ್ದೇ ಆಟ. ಯಾವುದೋ ಜಿದ್ದಿಗೆ ಇನ್ಯಾವುದನ್ನೋ ಲಿಂಕ್ ಮಾಡ್ತಾರೆ. ಆಗದವರೆಲ್ಲ ಸೇರ್ಕೊಂಡು ಕತ್ತಿ ಮಸೀತಾರೆ. ಈಗ ಸಿಎಂ ಸಿದ್ದರಾಮಯ್ಯರ ತವರೂರಲ್ಲಿ ಆಗಿದ್ದೂ ಇದೆ. ಸಿಎಂ ತವರಲ್ಲೇ ಸಾಮಾಜಿಕ ಬಹಿಷ್ಕಾರ ಅನ್ನೋ ಪದ್ಧತಿ ತಾಂಡವವಾಡ್ತಿದೆ. ಪಿತ್ರಾರ್ಜಿತ ಆಸ್ತಿಯಲ್ಲಿ ಮನೆ ಕಟ್ಕೊಂಡ ಹಿರಿಯ ದಂಪತಿಯನ್ನ ಊರಿಂದ ಹೊರಹಾಕಿದ್ದಾರೆ. ಮೈಸೂರು ಜಿಲ್ಲೆಯ ಸರಗೂರು ತಾಲೂಕಿನ ಸಾಗರೆ ಗ್ರಾಮದಲ್ಲಿ ತುಂಡು ಭೂಮಿಗಾಗಿ ಸಾಮಾಜಿಕ ಬಹಿಷ್ಕಾರ ಹಾಕಿದ್ದಾರೆ. ನಂಜೇಗೌಡ ದಂಪತಿ ಸುಮಾರು 50 ವರ್ಷದಿಂದ ಪಿತ್ರಾರ್ಜಿತ ಜಾಗದಲ್ಲಿ ಮನೆ ಕಟ್ಕೊಂಡು ಜೀವನ ಸಾಗಿಸ್ತಿದ್ರು. ಆದರೆ ಇವರ ಏಳಿಗೆ ಸಹಿಸದ ಊರಿನ ಕೆಲವರು ಇದು ಸರ್ಕಾರಿ ಖರಾಬು ಜಾಗ, ಹೀಗಾಗಿ 3 ತಿಂಗಳೊಳಗೆ ಮನೆಯನ್ನ ಖಾಲಿ ಮಾಡಬೇಕು. ಒಂದು ವೇಳೆ ಖಾಲಿ ಮಾಡದೇ ಇದ್ರೆ ನಾವೇ ಮನೆ ಕೆಡವಿ ಹಾಕ್ತೀವಿ ಅಂತ ಧಮಕಿ ಹಾಕ್ತಿದ್ದಾರೆ ಅಂತ ಕುಟುಂಬಸ್ಥರು ಆರೋಪ ಮಾಡುತ್ತಿದ್ದಾರೆ. ನೀವೇನು ಕಾರಣ ಬಿಡಲ್ಲ ಅನ್ನೋಕೆ ಏನು ಕಾರಣ ಅಂದರು. ಎಲ್ಲನೂ ಮಾಡೀನಿ ಕಣಯ್ಯ, ಕಂದಾಯ ಕೌಳು ಕಟ್ಟೆಲ್ಲ ನೀವು ಕಟ್ಟಿವಿ ಮಾಡೀವಿ ಎಲ್ಲ ಸ್ವಯರ್ಜಿತ ಅಂತ ಹೇಳೋ ಗಂಟ ಹಂಗಾಗಲ್ಲ, ನೀವು ಪೋಕ್ಲನ್ ತೆಗೆದು ಅಗಸ್ತೀವಿ, ದಬ್ಬಾಕ್ತೀವಿ, JCP ತಂದು ಮುಗಿಸ್ತೀವಿ ಅಂತ ಹೇಳಿ. ಅಷ್ಟಕ್ಕೆ ನಮ್ಮ ಗೌಡ್ರು ಎದ್ದು ನಿಂತ್ಕೊಂಡ್ರು. ಯಾರೂ ರಕ್ಷಣೆ ಕೊಡ್ನಿಲ್ಲ. ನಮ್ಮ ಗೌಡ್ರು ಬರ್ತಾಯಿದ್ರು, ಕಟ್ ಮಾಡಿ ಬೀಸಾಕೀವಿ. ವೃದ್ಧ ದಂಪತಿ ಮೇಲೆ ಜಿದ್ದಿಗೆ ಬಿದ್ದಿರೋ ಊರಿನ ಮುಖಂಡರು ಮನೆ ಬಿಡೋವರೆಗೂ ಗ್ರಾಮದ ಯಾರೊಬ್ಬರೂ ಮಾತನಾಡಿಸದಂತೆ ಆದೇಶ ಹೊರಡಿಸಿದ್ದಾರೆ. ಜೊತೆಗೆ ಅಂಗಡಿಗಳಲ್ಲಿ ಯಾವುದೇ ಸಾಮಗ್ರಿಗಳನ್ನ ನೀಡಬಾರದು, ಯಾವುದೇ ರೀತಿಯ ಸಹಾಯವನ್ನು ಮಾಡಬಾರದು ಅಂತ ಕಟ್ಟಪ್ಪಣೆ ಹೊರಡಿಸಿದ್ದಾರಂತೆ. ಹೀಗಾಗಿ ಕಳೆದ 2 ತಿಂಗಳಿನಿಂದ ನಂಜೇಗೌಡರ ಕುಟುಂಬ ನಾನಾ ರೀತಿಯ ಸಂಕಷ್ಟ ಅನುಭವಿಸುತ್ತಿದೆ. ನಂಜೇಗೌಡ ಕಟ್ಟಿರೋ ಮನೆಗೆ ಈ ಸ್ವತ್ತಿದೆ. ಕಂದಾಯವನ್ನು ಪಾವತಿ ಮಾಡುತ್ತಿದ್ದಾರಂತೆ. ಒಂದು ವೇಳೆ ತಪ್ಪು ಮಾಡಿದ್ದೇ ಆದ್ರೆ ಅದಕ್ಕಂತ ಕಾನೂನಿದೆ. ಅದನ್ನ ಬಿಟ್ಟು ಸಾಮಾಜಿಕ ಬಹಿಷ್ಕಾರ ಹಾಕೋದು, ಬೆದರಿಕೆ ಒಡ್ಡೋದು ಎಷ್ಟು ಸರಿ ಅಂತ ಅಳಲು ತೋಡ್ಕೊಳ್ತಿದ್ದಾರೆ. ಕೂಡಲೇ ಅಧಿಕಾರಿಗಳು ಈ ಕೂಡಲೇ ಆ ಗ್ರಾಮಕ್ಕೆ ಭೇಟಿ ಕೊಟ್ಟು ಅಲ್ಲಿ ನಂಜೇಗೌಡರು ಮತ್ತು ಅವರ ಹೆಂಡತಿ ದೊಡ್ಡತಾಯಮ್ಮರವರ ಹೇಳಿಕೆಗಳನ್ನು ಪಡೆದು ಅವ್ರಿಗೆ ನ್ಯಾಯ ಕೊಡಿಸೋಕ್ಕಂಥದ್ದಕ್ಕೆ ಮುಂದಾಗಬೇಕು. ಮತ್ತು ಸಾಮಾಜಿಕ ಬಹಿಷ್ಕಾರ ಹಾಕಿರ್ತಕ್ಕಂಥದ್ದೇನಿದೆ ಅದನ್ನು ವಾಪಸ್ ಪಡಿತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಇಲ್ಲದಿದ್ದರೆ ನಾವು ತಾಲೂಕು ದಂಡಾಧಿಕಾರಿಗಳ ಕಚೇರಿಯಿಂದ ಆ ಒಂದು ಸಾಗರ ಗ್ರಾಮಕ್ಕೆ ಪಾದಯಾತ್ರೆ ಮಾಡುವುದರ ಮೂಲಕ ಈ ಒಂದು ಸಾಮಾಜಿಕ ಬಹಿಷ್ಕಾರದ ಪಿಡುಗೇನಿದೆ ಇದನ್ನು ಹೋಗಲಾಡಿಸೋದಕ್ಕೆ ಒಂದು ವ್ಯವಸ್ಥೆಗೆ ಸಂಬಂಧಪಟ್ಟಂಗೆ ಹೋರಾಟಕ್ಕೆ ಅಣಿಯಾಗಬೇಕಾಗುತ್ತೆ ಅಂತೇಳಿ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಎಂಥದ್ದೇ ಸಮಸ್ಯೆ ಆದ್ರೂ, ಏನೇ ತಪ್ಪಾಗಿದ್ರು ಎಲ್ಲದಕ್ಕೂ ಕಾನೂನಿದೆ. ಅದನ್ನ ಬಿಟ್ಟು ಊರಿನವರೇ ಕಾನೂನು ಕೈಗೆತ್ತಿಕೊಂಡ್ರೆ ಹೇಗೆ ಹೇಳಿ? ಪೊಲೀಸರಿಗೆ ಹೇಳಿದ್ರೂ ಕಿವಿ ಮೇಲೆ ಹಾಕೊಳ್ತಿಲ್ವಂತೆ. ಇನ್ನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸ್ತಾರಾ ಕಾದು ನೋಡಬೇಕು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, News 18 ಮೈಸೂರು.